ಅಂಕೋಲಾ ತಾಲೂಕಿನ ಉಳುವರೆ ಗ್ರಾಮದಲ್ಲಿ ಸಂಪೂರ್ಣವಾಗಿ ಮನೆ ಕಳೆದುಕೊಂಡ 7 ಜನರ ಸಂತ್ರಸ್ತರಿಗೆ ಸೂಕ್ತ ಪರಿಹಾರ ಒದಗಿಸುವಂತೆ ಒತ್ತಾಯಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು. ಕಳೆದ ಜುಲೈನಲ್ಲಿ ಸುರಿದ ಭಾರೀ ಮಳೆಯಿಂದ ಶಿರೂರಿನ ಗುಡ್ಡ ಕುಸಿದು ಮಣ್ಣು ಗಂಗಾವಳಿ ನದಿಗೆ ಬಂದು ಬಿದ್ದಿದ್ದು ನದಿ ಬುಡದಲ್ಲೇ ಇರುವ ಉಳುವರೆ ಗ್ರಾಮಕ್ಕೆ ನೀರೆಲ್ಲ ನುಗ್ಗಿ ಅಪಾರ ಹಾನಿಯಾಗಿದೆ. ನದಿಯ ನೀರು ನುಗ್ಗಿ 7 ಮನೆಗಳು ಸಂಪೂರ್ಣ ಕೊಚ್ಚಿ ಹೋಗಿದೆ. ಜೊತೆಗೆ ಕೊಟ್ಟಿಗೆ, ಜಾನುವಾರುಗಳು, ಶೌಚಾಲಯ, ತೋಟ ಹಾಗೂ ಕೃಷಿ ಭೂಮಿಗೆ ಕೂಡ ಮಣ್ಣು ಬಂದು ಬಿದ್ದು ಹಾನಿಯಾಗಿದೆ. ಸಾವಿತ್ರಿ ಗೌಡ ಅವರ 5 ಲಕ್ಷ ಮೌಲ್ಯದ ಬಂಗಾರ ಕೂಡ ನದಿಯ ಪಾಲಾಗಿರುತ್ತದೆ. ಅಪಾರ ಪ್ರಮಾಣದಲ್ಲಿ ಹಾನಿಯಾಗಿದ್ದರೂ ಸರ್ಕಾರದಿಂದ ಕೇವಲ 1.20 ಲಕ್ಷ ಮಾತ್ರ ನೀಡಿದೆ ಎಂದು ಅಸಮಾಧಾನ ಹೊರಹಾಕಿದರು. ಅವರಿಗೆ ಯಾವುದೇ ನಿವೇಶನ ಆಗಲಿ ಯಾರು ಇಟ್ಕೊಂಡಿದ್ದಾರೆ ಅಂತ ನೀವು ಉಳುವರೆ ಏನಾಯ್ತು ಕ್ಲಿಯರ್ ಆಗಿದೆ ಅಂತ ತಿಳಿಸ್ತಾ ಇದ್ದಾರೆ. ನೀವು ತಹಶೀಲ್ದಾರ್ಗೆ ಬ್ರೀಫ್ ಮಾಡ್ಲಿಕ್ಕೆ ಹೇಳಿದ್ದೇನೆ. ಅಷ್ಟು ಕ್ಲಿಯರ್ ಆಗಿದೆ. ನಿವೇಶನದು ನಾವು ಈಗ ಸಾಲ್ವ್ ಮಾಡಿದ್ದಾರೆ, ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಅಲ್ಲ ಮೇಡಮ್, 5 ಲಕ್ಷದಲ್ಲಿ ಮನೆ ಆಗೋದಿಲ್ಲ. ಇಲ್ಲಿ ಜಾಸ್ತಿ ನೀವು ರಿಕ್ವೆಸ್ಟ್ ಕೊಡಿ. ಟೋಟಲ್ ಎಲ್ಲ ಸಿಲಿಂಡರ್ ಹೋಟೆಲ್ ಇರುತ್ತೆ ಸರ್. ಮತ್ತೆ ನಮಗೆ ಇದು ನಮ್ಮ ಯಜಮಾನ್ರೆಲ್ಲ ಮಣ್ಣು ಹಿಡ್ಕ ಹೋದವರು ಮನೆ ಒಳಗೆ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಮಾತನಾಡಿ, ಉಳುವರೆಯಲ್ಲಿ ಸಂಪೂರ್ಣ ಮನೆಯಾದವರಿಗೆ ಪುನಃ ಮನೆ ಕಟ್ಟಿಕೊಳ್ಳಲು ಜಾಗವನ್ನು ಹುಡುಕಲಾಗಿದೆ. RGRHCL ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಿ ಮನೆ ಮಂಜೂರಾಗಿದೆ. ಹಣ ಮಂಜೂರಾತಿ ಪ್ರಕ್ರಿಯೆ ಕೂಡ ನಡೆದಿದೆ. ಮನೆಯೊಳಗೆ ಹಾನಿಗೊಳಗಾದ ಸಾಮಗ್ರಿಗಳಿಗೆ ಸರ್ಕಾರದ ಮಾನದಂಡದಂತೆ ಪರಿಹಾರ ನೀಡಲಾಗಿದೆ ಎಂದರು. ಶಿರೂರು ಗುಡ್ಡ ಕುಸಿತ ಆದ ಮೇಲೆ ಉಳುವರೆ ಕಡೆ ಇರುವ ಫ್ಯಾಮಿಲೀಸ್ ಅಫೆಕ್ಟ್ ಆಗಿದ್ರು. ಅದರಲ್ಲಿ 8 ಮನೆ ಪೂರ್ಣ ಹಾನಿಯಾಗಿದೆ. ಅದನ್ನು ನಾವು ತಕ್ಷಣ RGRHCL ಅಂತ ಮನೆ ಕಳೆದೋದವರಿಗೆ ಒಂದು ಪೋರ್ಟಲ್ ಇದೆ, ಅದರಲ್ಲಿ ಎಂಟ್ರಿ ಮಾಡಿ ಮನೆಯನ್ನು ಸ್ಯಾಂಕ್ಷನ್ ಕೂಡ ಮಾಡಿದ್ದೀವಿ. ನಮ್ಮ ಕಡೆಯಿಂದ DC ವತಿಯಿಂದ ಅಪ್ರೂವಲ್ ಆಗಿದೆ. ತಹಶೀಲ್ದಾರ್ ಮತ್ತು EO ಸೇರಿಕೊಂಡು ಪಂಚಾಯಿತಿ ಜಾಗ ಇತ್ತು, ಸರ್ವೆ ನಂಬರ್ 27. ಇದರಲ್ಲಿ 8 ಮನೆಯನ್ನು ಫೈನಲೈಸ್ ಮಾಡಿ ಜಾಗವನ್ನು ಕೊಟ್ಟಿದ್ದಾರೆ. ಅದು ಶಾರ್ಟ್ಲಿ ಅವರಿಗೆ ಕಮ್ಯುನಿಕೇಟ್ ಕೂಡ ಆಗುತ್ತೆ. ಆ್ಯಂಡ್ ಮನೆಯದು ಪೇಮೆಂಟ್ ಕೂಡ ಪ್ರಾಸೆಸ್ ಆಗಿದೆ. ಸೊ ಅವ್ರು ಇಮಿಡಿಯೇಟ್ಲಿ ಹೋಗಿ ಮನೆ ಕಟ್ಟುವ ವ್ಯವಸ್ಥೆಯನ್ನು ಮಾಡಬಹುದು. ಅವರು ಮನೆ ಒಳಗಡೆ ನೀರು ನುಗ್ಗಿರುವುದಕ್ಕೆಲ್ಲ ಪರಿಹಾರ ಕೂಡ ಕೊಟ್ಟಿದ್ದೀವಿ. ಅಲ್ಲಿ ಏನು ಹಾನಿ ಆಗಿದೆಯೋ ಆ್ಯಸ್ ಪರ್ ಗವರ್ಮೆಂಟ್ ಗೈಡ್ಲೈನ್ಸ್ SDRF NDRF ನಾರ್ಮ್ಸ್ ಏನಿದೆಯೋ ಅದು ಪ್ರಕಾರ ನಾವು ಪರಿಹಾರವನ್ನು ಕೂಡ ಈಗಾಗಲೇ ವಿತರಿಸಲಾಗಿದೆ. ಈಗ ಲಾಸ್ಟ್ ರೆವೆನ್ಯೂ ಮಿನಿಸ್ಟರ್ ಬಂದಾಗ ಇಲ್ಲೇ ಖುದ್ದಾಗಿ ಸರ್ ಬಂದು ರಿವ್ಯೂ ತಗೊಂಡಾಗ ಸರ್ ಹೇಳಿದರು, ಒಂದು ಅಸೆಸ್ಮೆಂಟ್ ಮಾಡಿ NITKಯಿಂದ ಅಸೆಸ್ಮೆಂಟ್ ಮಾಡಿಬಿಟ್ಟು ಆಮೇಲೆ ಪ್ರಾಸೆಸ್ ಮಾಡಿ ಅಂತ, ಏನು ರಿಪೋರ್ಟ್ ಬರುತ್ತದೋ ಅದರ ಮೇಲೆ ಪ್ರಾಸೆಸ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ನಾವು ಬರೆದಿದ್ದೀವಿ. ಅದಕ್ಕೆ ಲೆಂಗ್ತಿ ಪ್ರಾಸೆಸ್ ಇದೆ, ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ಗೆ ಅಪ್ಲೈ ಮಾಡಬೇಕು. ಅದು ಶುರುವಾಗಿದೆ, ಆ ಪ್ರಾಸೆಸ್ ಮಾಡ್ತಾ ಇದ್ದೀವಿ. ಸಣ್ಣಮ್ಮಗೌಡ, ನಾಗೇಗೌಡ, ಸನ್ನಿಗೌಡ, ತಾರಾಗೌಡ, ಸಾವಿತ್ರಿ ಗೌಡ, ಗುಲಾಬಿ ಗೌಡ ಹಾಗೂ ಮೋಹನ್ ಅಂಬಿಗ ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.